ಅಭಿಮಾನಿಯಾಗಿ ಥಿಯೇಟರ್ ಮುಂದ್ಗಡೆ ಸ್ಟಾರ್ ಕಟ್ತಿದ್ದವರಾಗಿ ಆ ನಂತರದಲ್ಲಿ ಒಂದು ಇನ್ಫ್ಲುಯೆನ್ಸರ್ ಆಗಿ ಬೆಂಗಳೂರು ಕಾಲಿಟ್ಟು ನಾನು ಡೈರೆಕ್ಟರ್ ಆಗಬೇಕು ಅಂತ ಆಸೆ ಏನು ಬರ್ತಿರಲ್ಲ ಬೆಂಗಳೂರಿಗೆ. ಯಾವ ಟೈಮು ಇಲ್ಲಿಂದ ಸ್ಟಾರ್ಟ್ ಆಯಿತು ಆ ಜರ್ನಿ? ಆ ಕೆಲಸ ಕಲಿಯೋದಿರುತ್ತೆ ಗೊತ್ತಾ, ನಾವು ಎಷ್ಟೇ ಸಿನಿಮಾ ನೋಡಿ ಕಲ್ತಿರ್ಬೋದು, ಬಟ್ ಪ್ರಾಕ್ಟಿಕಲ್ ನಾಲೆಡ್ಜ್ ಅನ್ನೋದು ಬೇಕಾಗುತ್ತೆ. ಯಾವಾಗಿಂದ ಸ್ಟಾರ್ಟ್ ಆಯ್ತು ಅದು? ಸರ್ ಅದು ಏನಾಯಿತು, ಡಬ್ ಸ್ಮ್ಯಾಶ್ ಮಾಡ್ತಾ ಮಾಡ್ತಾ ಏನಾಯಿತು, ಒಂದಿಷ್ಟು ಆಫರ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನೇ ಒಂದು ಸಿನಿಮಾ ಹೀರೋ ಆಗಿ ಮಾಡಬೇಕು, ಆರ್ ಎ ಶಿವ ಅಂತ ಒಂದು ಸಿನಿಮಾ ಆಯಿತು. ಆಮೇಲೆ ಸಡನ್ನಾಗಿ ನಿಂತೋಗ್ಬಿಡ್ತು. ಅಂದರೆ ನಮಗೆ ಗೊತ್ತಾಗಿಲ್ಲ ಅವಾಗ. ಒಂದು ಸೋಷಿಯಲ್ ಮೀಡಿಯಾ ಕ್ರೇಜ್ ಬಿಟ್ಟರೆ ಸಿನಿಮಾ ಮಾಡ್ಬೋದು ಸರ್. ಕ್ರೇಜಲ್ಲಿದ್ದರೆ ಏನೋ ಮಾಡ್ಬಿಡ್ತೀವಿ ಅನ್ನೋದೆಲ್ಲ ಸುಳ್ಳು ಸರ್. ಪ್ರಿಪ್ರೇಷನ್ ಬೇಕು ಮೇನು. ಈಗ ನೀವು ಪ್ರಿಪ್ರೇಷನ್ ಮಾಡಿದ್ರೆ ಏನು ಬೇಕಾದ್ರೂ ಮಾಡೋಕ್ಕೆ ಸಾಧ್ಯ. ಈಗ ಏನೋ ನಾನು ಒಂದು 4 ಜನ ನನ್ನ ನೋಡ್ತಾರೆ. ಈಗ ನನಗೆ ಫಾರ್ ಎಕ್ಸಾಂಪಲ್ 6.5 ಲಕ್ಷ ಫಾಲೋವರ್ಸು ಸರ್. 6.5 ಲಕ್ಷ ಜನ ನನ್ನ ಸಿನಿಮಾಗೆ ಮಾಡಿದ್ರೆ ಬರ್ತಾರೆ ಅಂತ ನಾನು ಹೇಳಲ್ಲ ಸರ್. 6.5 ಲಕ್ಷ ಸಿನಿಮಾಗೆ ಬಂದ್ಬಿಟ್ರೆ ನನ್ನ ಸಿನಿಮಾ ಸೂಪರ್ ಡೂಪರ್ ಇಟ್ಟು. ಸೊ ಹಂಗೆ ಪ್ರಿಪ್ರೇಷನ್ ಇಲ್ಲಿ ತುಂಬ ಮುಖ್ಯ. ನಾನು ಅವಾಗ ಬೆಂಗಳೂರಿಗೆ ಬಂದಾಗ ಆಗಿದ್ದೇನೆಂದರೆ ಸರ್, ಫಸ್ಟು ಸೊ ಏನು ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ಸ್ ಇತ್ತು. ಅವಾಗ ಒಂದಿಷ್ಟು ಈ ಸೋಷಿಯಲ್ ಮೀಡಿಯಾನೇ ಕರ್ಕೊಂಡು ಹೋಯ್ತು. ಇಲ್ಲ ನೀವು ಒಂದು ಪ್ರಮೋಷನ್ ಮಾಡಬೇಕು. ಸೊ ಸಿನಿಮಾ ಪ್ರಮೋಷನ್ ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕಡಿಮೆ ಇತ್ತು. ನಾನು ಏನು ಮಾಡಿದೆ, ಹೊಸ್ದಾಗಿ ಅದನ್ನು ಹೊಸತನ ತೋರಿಸಿದೆ. ಈ ಸಿನಿಮಾ ಸಾಂಗ್ಗಳನ್ನ ರೀಲ್ಸ್ ಮಾಡಿದ್ರೆ ಹೆಂಗಿರುತ್ತೆ ಅಂದರೆ, ರೀಲ್ಸ್ ಅಲ್ಲ ಅವಾಗೆಲ್ಲ ಡಬ್ ಸ್ಮ್ಯಾಶ್ ಇತ್ತು. ಸಿನಿಮಾ ಸಾಂಗ್ಗಳನ್ನ ಡಬ್ ಸ್ಮ್ಯಾಶ್ ಮಾಡೋಣ, ಸಿನಿಮಾಗಳಿಗೆ ಹೆಲ್ಪ್ ಆಗುತ್ತೆ. ಅದ್ರದ್ದು ಒಂದಿಷ್ಟು ಜನಕ್ಕೆ ಇನ್ಫ್ಲುಯೆನ್ಸರ್ಸ್ ಹುಡ್ಕೋತಾರೆ. ಅದ್ರ ಥ್ರೂ ಒಂದು 4 ಜನಕ್ಕೆ ರೀಚ್ ಆಗುತ್ತೆ. ಸೊ ಹಿಂಗೆ ಆ್ಯಕ್ಚುಲಿ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಶಿವಣ್ಣನ ಮಾಸ್ ಲೀಡರ್ ಅಂತ ಒಂದು ಸಿನಿಮಾ. ಸೊ ಅದ್ರ ಥ್ರೂ ಒಂದು ಡಬ್ ಸ್ಮ್ಯಾಶ್ ಕಾಂಪಿಟೇಷನ್ ಎಲ್ಲ ಮಾಡಿ, ಅದಾದ್ಮೇಲೆ ಟಗರು ಬಂತು ಶಿವಣ್ಣ. ಆಲ್ಮೋಸ್ಟ್ ಎಲ್ಲ ಅಂಜನಿ ಪುತ್ರ, ಅಪ್ಪು ಸರ್, ಇದೇ ನ್ಯೂಸ್ ಫಸ್ಟ್, ನಿಮ್ಮದೇ ನ್ಯೂಸ್ ಫಸ್ಟಲ್ಲಿ ಅಪ್ಪು ಸರ್ದು ಒಂದು ಬೈಟ್ ತಗೋದಿದ್ರು. ಏನು ಅನಿಸ್ತಿದೆ, ಚಂದ ಚಂದ ಸಾಂಗ್ ತುಂಬ ಹಿಟ್ಟಾಗಿದೆ ಅಂದಾಗ ಅಪ್ಪು ಸರ್ ಒಂದು ಮಾತು ಹೇಳಿದರು, ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಒಂದು ಕಪಲ್ಲು ಇದೇ ಮಾಡಿದ್ದಾರೆ, ತುಂಬ ಇಷ್ಟ ಆಯ್ತು ಅಂದಿದ್ರು. ಅಂದರೆ ಅದನ್ನು ನಾವು ಹೊಸ್ದಾಗಿ ನಾವು ಮಾಡೋಣ ಅಂತ ಅವಾಗಿಂದನೇ ಇತ್ತು ಸರ್ ತಲೆ. ಆ 10 ವರ್ಷ ಜರ್ನಿಲಿ ಡೈರೆಕ್ಷನ್ ಅನ್ನೋದು ಯಾವಾಗಲೂ ಕ್ವಶನ್ ಮಾರ್ಕ್. ಯಾವಾಗ ಮಾಡ್ತೀವಿ ಟೈಮ್ ಬೇಕು, ಮಾಡೋಣ ಪ್ರಿಪ್ರೇಷನ್ ತಗೋಣ. ಒಂದಿಷ್ಟು ವರ್ಕ್ಗಳು ಕಲ್ತ್ವಿ, ಒಂದಿಷ್ಟು ವರ್ಕ್ಗಳು ಮಾಡಿದ್ವಿ. ಶಾರ್ಟ್ ಫಿಲಮ್ ಮಾಡೋಣ ಅನ್ಕೊಂಡ್ವಿ, ಅದನ್ನು ಮಾಡಿದ್ವಿ. ಶಾರ್ಟ್ ಫಿಲಮ್ ಮಾಡಿದ್ರೆ ನಾರ್ಮಲ್ DSLR ಬೇಡ, ಒಳ್ಳೆ ಕ್ಯಾಮ್ರಲ್ಲೇ ಶೂಟ್ ಮಾಡೋಣ, ಆರಿಲೇ ಮಾಡೋಣ, ಚೆನ್ನಾಗಿ ಯೂನಿಟ್ ಕರ್ಸೋಣ, ಹೆಂಗಿರುತ್ತೆ ಸಿನಿಮಾ ಆಂಬಿಯನ್ಸ್ ನೋಡೋಣ. ಒಂದಿಷ್ಟು ಸಿನಿಮಾಗಳು ಶೂಟಿಂಗ್ ಹೋಗ್ಬಿಟ್ಟು ನೋಡ್ತಾ ಇದ್ವಿ. ಸ್ನೇಹಿತರ ಶೂಟಿಂಗ್ಗಳು ಆದಾಗೆಲ್ಲ ಸಜೆಷನ್ ಕೊಡ್ತಾ ಇದ್ವಿ. ಫ್ರೇಮ್ ಸೆನ್ಸ್ಗಳು ಹೆಂಗಿರುತ್ತೆ, ಫ್ರೇಮ್ ಬ್ಯಾಲೆನ್ಸಿಂಗ್ ಹೆಂಗೆ ಮಾಡೋದಿರುತ್ತೆ ಸರ್. ಈಚ್ ಆ್ಯಂಡ್ ಎವ್ರಿ ವರ್ಕು ಸರ್. ಆಮೇಲೆ ಮ್ಯೂಸಿಕಲ್ಲಿ ಏನೇನು ಮಾಡ್ಬೋದು, ಆಮೇಲೆ ನಾವೇ ಎಡಿಟಿಂಗ್ ಹೆಂಗೆ ಕಲಿಬೋದು, ಎಲ್ಲೆಲ್ಲ ಈವನ್ SFX ಬಗ್ಗೆನೂ ಐಡಿಯಾ ತಗೊಂಡು, ಓಕೆ SFXಲ್ಲಿ ಏನೇನು ಹೊಸದಾಗಿ ಏನೇನು ಸೌಂಡ್ ಇದೆ, ಏನೇನು ಬೆಸ್ಟ್ ಕೊಡ್ಬೋದು ನಾವು. ಸೊ ಎಲ್ಲನೂ ಕಲಿತಾನೆ ಬಂದೆ ಸರ್. ಯಾವಾಗಲೂ ಸರ್ ಒಂದಿದೆ ಸರ್, ಒಂದಿದೆ. ನೀವು ಯಾವತ್ತು ಸಿನಿಮಾ ಶೂಟಿಂಗ್ನ 3 ವರ್ಷ 4 ವರ್ಷ ಮಾಡಬಾರ್ದು ಸರ್. ಪ್ರಿಪ್ರೇಷನ್ 3 ವರ್ಷ 4 ವರ್ಷ ಮಾಡಬೇಕು, ಸಿನಿಮಾನ 3 ತಿಂಗಳು ಮಾಡಬೇಕು. ಸೊ ಇಲ್ಲಿ ನಾವು ಪ್ರಿಪ್ರೇಷನ್ 3 ತಿಂಗಳು ಮಾಡ್ಕೊಂಡು ಸಿನಿಮಾನ 3 ವರ್ಷ 4 ವರ್ಷ ಶೂಟ್ ಮಾಡಬಾರ್ದು. ಸೊ 10 ವರ್ಷ ಪ್ರಿಪ್ರೇಷನ್ ಇದೆ ಸರ್, ನಾವು ಒಂದು 3-4 ತಿಂಗಳಲ್ಲಿ ಶೂಟ್ ಮಾಡ್ತೀವಿ ಸರ್. ಸೊ ಆ ಥರ ಒಂದು ಹೊಸದಾಗಿ ನಾವು ಮಾಡೋಣ. ಎಂಡ್ ಆಫ್ ದ ಡೇ ಪ್ರಿಪ್ರೇಷನ್ನೇ ಸರ್. ಇಲ್ಲಿ ಇಷ್ಟು ಗ್ಯಾಪಲ್ಲಿ ಎಷ್ಟು ಕತೆಗಳು ಬರೆದಿಟ್ಕೊಂಡಿದ್ರಿ ಅಂತ ಸರ್? ಸುಮಾರು ನಾನೀಗ ಒಂದು 7 ಕತೆ ಬರೆದಿದ್ದೀನಿ ಸರ್. ಒಂದಕ್ಕಿಂತ ಒಂದು ಎಲ್ಲ ಕಾಂಟ್ರಾಸ್ಟ್ ಕತೆಗಳು ಸರ್. ಈಗ ಕಾಮಿಡಿ ಜಾನರ್ ಮಾಡಿದ್ರೆ ಅದಕ್ಕೆ ಆಪೋಸಿಟ್ ರೋಡಿಸಮ್ ಇದೆ ಸರ್. ರೋಡಿಸಮ್ ಮಾಡಿದ್ರೆ ಮತ್ತೆ ಮದರ್ ಸೆಂಟಿಮೆಂಟ್ ಸಿನಿಮಾ ಇದೆ ಸರ್. ಮದರ್ ಸೆಂಟಿಮೆಂಟ್ ಆದಮೇಲೆ ಅದಕ್ಕೆ ಒಂದು ಸ್ಕ್ಯಾಮ್ ಸರ್. ಎಲ್ಲದಕ್ಕೂ ಆಪೋಸಿಟ್ ಕಾಂಟ್ರಾಸ್ಟ್ ಕತೆಗಳನ್ನೆಲ್ಲ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ವಿ ಸರ್. ಒಂದು ಆಗ್ತಿದ್ದಂಗೆ ಪಟ ಮಾಡ್ಕೊಂಡು ಹೋಗ್ಬಿಡೋಣ ಸರ್. ಸುಮ್ಮನೆ ನಿಂತ್ಕೊಳ್ಳಲ್ಲ ಸರ್. ಈಗ 10 ವರ್ಷ ವೇಟ್ ಮಾಡಿದ್ದೀವಲ್ಲ ಸರ್, 10 ವರ್ಷ ಸುಮ್ಮನೆ ಇದು ಒಂದು ಮಲನ ಬಿಟ್ಬಿಟ್ಟಿದ್ವಿ ಸರ್ ಪಕ್ಕದಲ್ಲಿ ಓಡಲಿ ಅಂತ. ನಾವು ಆಮೇಲೆ ಥರ 10 ವರ್ಷ ಇದ್ವಿ. ಈಗ ಮಲ ಓಡಿ ಸುಸ್ತಾಗ್ಬಿಟ್ಟಿದೆ ಸರ್. ಆಮೇಲೆ ಆರಾಮಾಗಿ ಗೊತ್ತಾಯ್ತು 10 ವರ್ಷದಿಂದ ನಡ್ಕೊಂಡು. ಸೊ ಇನ್ಮೇಲೆ ಕಂಟಿನ್ಯೂ ಆಗಿ ಹೋಗ್ತೀವಿ ಸರ್ ಅಷ್ಟೇ. ಕೆಲವೊಂದು ಕಡೆ ತಡ ಆಯಿತು ಅಂತ ಅನಿಸ್ತಾ ಇದೆಯಾ ಅಥವಾ ಹೇಗೆ ಅಂತ? ಯಾಕಂದರೆ ಈಗಿನ ಇಂಡಸ್ಟ್ರಿಯ ಪರಿಸ್ಥಿತಿ, ಯಾಕಂದರೆ ಸಿನಿಮಾಗಳು ಗೆಲ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ತಾವು ಡೆಬ್ಯೂ ಡೈರೆಕ್ಷನ್ ರೆಡಿ ಆಗಿದ್ದೀರಿ ಸರ್. ಇದೆ ಆ್ಯಕ್ಚುಲಿ ಸರ್, ಬರೋವರೆಗೆ ಈಗ ಒಳ್ಳೆ ಟೈಮ್ ಸರ್. ಆ್ಯಕ್ಚುಲಿ ತುಂಬ ಟ್ಯಾಲೆಂಟ್ ಇದ್ದರೆ ದಯವಿಟ್ಟು ಬನ್ನಿ ಸರ್ ಇಂಡಸ್ಟ್ರಿಗೆ. ಈಗ ನೀವೇ ಹೇಳಿದ್ರಿ ಸರ್, ಇಂಡಸ್ಟ್ರಿ ಕಡಿಮೆ ಆಗಿದೆ. ಟ್ಯಾಲೆಂಟ್ ಇದು ಬಂದು ಇಂಡಸ್ಟ್ರಿ ಎಬ್ಬಿಸ್ಬೇಕಲ್ಲ ಸರ್. ಅದೇ ಅಲ್ವಾ ಸರ್, ಇಷ್ಟು ದಿನ ನೀವು ಸಿನಿಮಾಗೆ ನೋಡ್ಕೊಂಡೆ ಸಿನಿಮಾಗೆ ಏನಾದ್ರು ಕೊಡಬೇಕು ಅನ್ಕೊಂಡಿದ್ರೆ ದಯವಿಟ್ಟು ಈಗ ಸಿನಿಮಾಗೆ ಬನ್ನಿ, ಒಳ್ಳೆ ಸಿನಿಮಾ ಮಾಡಿ. ಜನ ಯಾಕೆ ಸರ್ ನೋಡಲ್ಲ? ನೋಡ್ತಾರೆ ಸರ್. ಸರ್ ಈಗ ನಮ್ಮ ತಪ್ಪಿಟ್ಕೊಂಡು ನಾವು ಜನನ ಬ್ಲೇಮ್ ಮಾಡಬಾರ್ದು. ಆಮೇಲೆ ನಾವು ಎಂಡ್ ಆಫ್ ದ ಡೇ ಚೆನ್ನಾಗಿರೋ ಸಿನಿಮಾ ಮಾಡಿದ್ರೆ ಜನ ಬಂದು ನೋಡ್ತಾರೆ ಸರ್. ಹಂಗಂತ ಏನೋ ಸಿನಿಮಾ ಚೆನ್ನಾಗಿಲ್ದಂಗೆ ಅದು ಬಂದು ಜನನ ಬ್ಲೇಮ್ ಮಾಡೋದು ಅದೆಲ್ಲ ಇಲ್ಲ ಸರ್. ಸೊ ಎಂಡ್ ಆಫ್ ದ ಡೇ ನಾನು ಒಂದೇ ಸರ್ ಕಲ್ತಿರೋದು, ಸಿನಿಮಾ ನೀವು ಚೆನ್ನಾಗಿ ಮಾಡಿ ಜನ ಬಂದೇ ಬರ್ತಾರೆ ಸರ್ ಅಷ್ಟೇ.